ಪದೇ ಪದೇ ಬಿಜೆಪಿ ಮೇಲೆ ಒಂದು ಆರೋಪ ಕೇಳಿ ಬರುತ್ತೆ. ದೇಶಾದ್ಯಂತ ವಿರೋಧ ಪಕ್ಷದ ನಾಯಕರುಗಳು ಯಾರ್ಯಾರು ಇದ್ದಾರೋ ಅವರೆಲ್ಲರೂ ಒಂದು ಮಾತನ್ನು ಹೇಳ್ತಾ ಇರ್ತಾರೆ. ನಮ್ಮದೇ ಪಕ್ಷದಲ್ಲಿರಲಿ ಬೇರೆ ಪಕ್ಷದಲ್ಲಿರಲಿ ಅವಾಗ ಅವರೆಲ್ಲ ಕೆಟ್ಟವರಾಗಿರ್ತಾರೆ, ಅವರು ಭ್ರಷ್ಟಾಚಾರಿಗಳಾಗಿರ್ತಾರೆ, ಲಂಚ ತಗೊಂಡಿರ್ತಾರೆ, ಅಕ್ರಮವಾಗಿ ಹಣ ಸಾಗಾಟ ಮಾಡಿರ್ತಾರೆ, ಇನ್ಕಮ್ ಟ್ಯಾಕ್ಸ್ ಕಟ್ಟಿರಲ್ಲ. ಆದರೆ ಇ ಡಿ ರೈಡೋ ಐ ಟಿ ರೈಡೋ ಆಗ್ತಾ ಇದ್ದಂತೆಯೇ ಅವರು ಬಿ ಜೆ ಪಿ ಸೇರ್ತಾರಲ್ಲ, ಸೇರಿದ ತಕ್ಷಣ ಎಲ್ಲರೂ ಕ್ಲೀನ್ ಆಗಿಬಿಡ್ತಾರೆ, ಎಲ್ಲರೂ ಕೂಡ ಸ್ವಚ್ಛರಾಗಿಬಿಡ್ತಾರೆ. ಅವಾಗ ಸ್ವಚ್ಛತೆ ಅವರಲ್ಲಿ ಎದ್ದು ಕಾಣಿಸ್ತಾ ಇರುತ್ತೆ. ಆಗ ಅವ್ರು ಯಾವ ಆರೋಪಗಳು ಇರಲ್ಲ, ಅವ್ರ ಮೇಲೆ ತನಿಖೆನೂ ನಡೆಯಲ್ಲ. ಬಿ ಜೆ ಪಿ ಸೇರ್ತಾ ಇದ್ದಂತೆಯೇ ತನಿಖೆಗೆ ಫುಲ್ ಸ್ಟಾಪ್ ಬೀಳಬೇಕು ಅಂದರೆ ಬಿ ಜೆ ಪಿ ಸೇರಬೇಕು ಅಂತ. ಸೊ ಬಿ ಜೆ ಪಿ ವಾಷಿಂಗ್ ಮಷಿನ್ನಲ್ಲಿ ಈಗ ಜನಾರ್ದನ್ ರೆಡ್ಡಿ ಅವರು ಕೂಡ ಫುಲ್ ವಾಶ್ ಆಗಿದ್ದಾರಾ? ಇದೇ ಬಿ ಜೆ ಪಿ ಸರ್ಕಾರದಲ್ಲಿದ್ದಾಗ ಇದೇ ರೆಡ್ಡಿಯವರ ಮೇಲೆ ಆರೋಪ ಬಂದಿತ್ತು. ಆನಂತರ ಪಾರ್ಟಿ ಬಿಟ್ಟಿದ್ದರು. ಇದೇ ಬಿ ಜೆ ಪಿ ನಾಯಕರು ರೆಡ್ಡಿ ಅವರನ್ನು ಭ್ರಷ್ಟಾಚಾರಿ ಅಂತ ಕರೆದಿದ್ದರು, ಅವರು ಗಣಿನಲ್ಲಿ ಹಣ ಲೂಟಿ ಮಾಡಿದ್ದಾರೆ ಅಂತ ಹೇಳಿದರು. ಆದರೆ ಜನಾರ್ದನ್ ರೆಡ್ಡಿಯವರು ಇದೀಗ ತಮ್ಮ ಪಾರ್ಟಿಯನ್ನು ಬಿ ಜೆ ಪಿಯೊಂದಿಗೆ ವಿಲೀನ ಮಾಡಿಬಿಟ್ರಲ್ಲ, ಈಗ ಜನಾರ್ದನ್ ರೆಡ್ಡಿಯವರು ಪೂರ್ತಿ ಕ್ಲೀನ್ ಆಗ್ತಾರಾ? ಭ್ರಷ್ಟಾಚಾರ ತೊಲಗಿಸ್ತೀವಿ ಅಂತ ಹೇಳಿದವರು ಈಗ ಮಾಡ್ತಾ ಇರೋದೇನು? ಜನಾರ್ದನ್ ರೆಡ್ಡಿ ಬಿ ಜೆ ಪಿ ಸೇರ್ಪಡೆ ಬಗ್ಗೆ ಕಾಂಗ್ರೆಸ್ ನಾಯಕರ ಲೇವಡಿ ಇದು ಅಲ್ರಿ. ಬಿ ಜೆ ಪಿ ನಾಯಕರೇ ಹೇಳ್ತಾ ಇದ್ರು, ಬಿ ಜೆ ಪಿ ಸರ್ಕಾರ ಇದ್ದಾಗಲೇ ಜೈಲಿಗೆ ಹೋದರು, ಅವ್ರ ಮೇಲೆ ಎಲ್ಲ ದಾಳಿಗಳು ಆಯಿತು, ತನಿಖೆ ಆಯಿತು, ಎಲ್ಲ ನಡೀತು. ಇದಾದ ಮೇಲೆ ಈಗ ಇದೇ ಜನಾರ್ದನ್ ರೆಡ್ಡಿ ಅವರು ತಮ್ಮ KRPP ಪಕ್ಷವನ್ನು ಬಿ ಜೆ ಪಿಯೊಂದಿಗೆ ವಿಲೀನ ಮಾಡಿಬಿಟ್ರಲ್ಲ, ಈಗಿನಿಂದ ಜನಾರ್ದನ್ ರೆಡ್ಡಿಯವರು ಸ್ವಚ್ಛರಾಗಿಬಿಡ್ತಾರೆ. ಬಿ ಜೆ ಪಿ ವಾಷಿಂಗ್ ಮಷಿನ್ನಲ್ಲಿ ಯಾರ್ಯಾರು ಭ್ರಷ್ಟರು ಅಂತ ಇದ್ದಾರೋ ಅವರೆಲ್ಲರೂ ಕೂಡ ಸ್ವಚ್ಛರಾಗಿಬಿಡ್ತಾರೆ ಅಂತ ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬಿ ಜೆ ಪಿ ಸೇರಿಕೊಂಡು ಲಾಭದಾಯಕ ಹುದ್ದೆ ಪಡೆದವರಲ್ಲಿ ಭ್ರಷ್ಟಾಚಾರ ಇದರ ಆರೋಪ ಹೊತ್ತಂಥವರೇ ಜಾಸ್ತಿ ಅನ್ನೋ ಒಂದು ಮಾತನ್ನು ಕೂಡ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಈ ಕಡೆ ಚೆಕ್ ಮಾಡಿಕೊಂಡ್ರೆ ಇದೇ ಅಜಿತ್ ಪವಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ NCP ಜೊತೆ ಮೈತ್ರಿ ಆಗುತ್ತಲ್ಲ, ಮೈತ್ರಿ ಆಗೋ ವಿಚಾರದಲ್ಲಿ ಅನೇಕ ಬಾರಿ ಒಂದಷ್ಟು ವಿಷಯ ಕೇಳಿ ಬರ್ತಾ ಇತ್ತು. ಹಲವು ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಪ್ರಮುಖ ಆರೋಪಿ ಅಜಿತ್ ಪವಾರ್. 70,000 ಕೋಟಿ ಮೊತ್ತದ ನೀರಾವರಿ ಹಗರಣ ಇವರ ಮೇಲೆ ಆರೋಪ ಇತ್ತು. ಮಹಾರಾಷ್ಟ್ರ ರಾಜ್ಯ ಸಹಕಾರಿ ಬ್ಯಾಂಕ್ನ ಅಕ್ರಮ ಸಾಲ ವಿತರಣೆ ಹಗರಣ, ಲೋಕೋಪಯೋಗಿ ಇಲಾಖೆಯಲ್ಲಿ ಅನುದಾನ ದುರ್ಬಳಕೆ, ಭ್ರಷ್ಟಾಚಾರದ ಆರೋಪ ಇತ್ತು. 2022 ಮತ್ತು 23ರಲ್ಲಿ ಜಾರಿ ನಿರ್ದೇಶನಾಲಯ, ನಾವು ಇ ಡಿ ಅಂತೀವಲ್ವಾ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಅದರ ಕಡೆಯಿಂದ ಹಲವು ಬಾರಿ ವಿಚಾರಣೆಯನ್ನು ಫೇಸ್ ಮಾಡಿದಂಥ ನಾಯಕ. NCPಯ ಶಾಸಕರೊಂದಿಗೆ ಪಕ್ಷವನ್ನು ಡಿವೈಡ್ ಮಾಡಿಬಿಟ್ರು, ಇಬ್ಬಾಗ ಮಾಡಿದ್ರು. ಇದು ಏಕನಾಥ್ ಶಿಂದೆ ಶಿವಸೇನೆನ ಇಬ್ಬಾಗ ಮಾಡಿದ್ರು. ಅದೇ ರೀತಿ NCPಯಲ್ಲಿ ಅಜಿತ್ ಪವಾರ್ ಏನು ಮಾಡ್ತಾರೆ, ಡಿವೈಡ್ ಮಾಡಿಬಿಟ್ರು ಪಾರ್ಟಿ ಹೋಳಾಯಿತು. ಬಿ ಜೆ ಪಿ ಸೇರಿಕೊಳ್ಳದೆ ಇದ್ದರೂ ಕೂಡ ಬಿ ಜೆ ಪಿ ಸರ್ಕಾರದ ಭಾಗವಾದ ಅದ್ರ ಜೊತೆ ಕೈ ಜೋಡಿಸ್ಬಿಟ್ರು ಇವರು ಅಂತ. ಬಿ ಜೆ ಪಿ ಸರ್ಕಾರದ ಭಾಗವಾಗಿ ಪವಾರ್ ಅವರು ಕೈ ಜೋಡಿಸ್ಬಿಡ್ತಾರೆ. ಕೈ ಜೋಡಿಸಿದ ಮೇಲೆ ಸಾವಿರಾರು ಕೋಟಿ ಅಕ್ರಮ, 70,000 ಕೋಟಿ ಅಲ್ಲಿ ಹಗರಣ ನೋಡಿದ್ರೆ ಯಾವ ತನಿಖೆಗಳು ಆಮೇಲೆ ಆಗಲ್ಲ, ಶಿಕ್ಷೆನೂ ಆಗಲ್ಲ. ನೋಡಿದ್ರೆ ಮಹಾರಾಷ್ಟ್ರ DCM ಹುದ್ದೆನೇ ಸಿಕ್ಕಿಬಿಡುತ್ತಲ್ಲ ಇವರಿಗೆ. ಏನಪ್ಪ ಇದರ ಕಥೆ? ಹಲವು ಗಂಭೀರ ಪ್ರಕರಣಗಳಲ್ಲಿ ಕ್ಲೀನ್ ಚಿಟ್ಟನ್ನು ಪಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಸುವೇಂದು ಅಧಿಕಾರಿ TMCಯಿಂದ BJPಗೆ ಬಂದಿರೋದು. ವೆಸ್ಟ್ ಬೆಂಗಾಲ್ ಸೇಮಿ ಮಮತಾ ಬ್ಯಾನರ್ಜಿ, ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಇದ್ದಾರಲ್ಲ ಮಮತಾ ಬ್ಯಾನರ್ಜಿ, ಅವರದ್ದೇ ಉತ್ತರಾಧಿಕಾರಿ. ಇನ್ನು ಮಮತಾ ಬಿಟ್ಟರೆ ನೆಕ್ಸ್ಟ್ ಇವರೇನಪ್ಪ ಇನ್ನುವಷ್ಟರ ಮಟ್ಟಿಗೆ ಇದೇ ಸುವೇಂದು ಅಧಿಕಾರಿ ಬಿಂಬಿತರಾಗಿದ್ದರು. ಇದೇ ಸುವೇಂದು ಅಧಿಕಾರಿ ವಿರುದ್ಧ ಹಲವು ಭ್ರಷ್ಟಾಚಾರದ ಕೇಸ್ಗಳು ದಾಖಲಾಗ್ತವೆ. ನಾರದಾ ಚಿಟ್ ಫಂಡ್ ಹಗರಣ, ಶಾರದಾ ಚಿಟ್ ಫಂಡ್ ಹಗರಣ, ಲಾಟ್ರಿ ಸ್ಕ್ಯಾಮ್, ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಅಕ್ರಮ ಹಗರಣ. ಸುವೇಂದು ವಿರುದ್ಧವಾಗಿ ಕೇಸನ್ನು CBI ದಾಖಲು ಮಾಡುತ್ತೆ. ಜಾರಿ ನಿರ್ದೇಶನಾಲಯ ಅವರು ಕೂಡ ತನಿಖೆ ಮಾಡ್ತಾರೆ. 2020ರಲ್ಲಿ ಸುವೇಂದು ಅಧಿಕಾರಿ ಏನು ಮಾಡಿಬಿಡ್ತಾರೆ, BJPಗೆ ಸೇರ್ಕೊಂಡ್ಬಿಡ್ತಾರೆ. BJP ಸೇರಿದ ಬಳಿಕ ವೆಸ್ಟ್ ಬೆಂಗಾಲ್ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಸ್ಥಾನ ಅವರಿಗೆ ಸಿಗುತ್ತೆ. ಪ್ರಕರಣಗಳ ತನಿಖೆ ಬಗ್ಗೆ ಇಲ್ಲಿವರೆಗೂ ನೀವು ಚೆಕ್ ಮಾಡಿಕೊಂಡ್ರೆ ಯಾವುದೇ ಬೆಳವಣಿಗೆ ಇಲ್ಲ. ನಾರಾಯಣ್ ರಾಣೆ BJP ಜೊತೆ ಪಕ್ಷವನ್ನು ವಿಲೀನ ಮಾಡ್ಕೊಳ್ತಾರೆ. 90ರ ದಶಕದಲ್ಲಿ ಶಿವಸೇನಾ BJP ಮೈತ್ರಿ ಸರ್ಕಾರದಲ್ಲಿ ಮೈತ್ರಿಯನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದರು ರಾಣೆ. ಹಣ ಅಕ್ರಮ ವರ್ಗಾವಣೆ ಆರೋಪ, ಭ್ರಷ್ಟಾಚಾರದ ಆರೋಪ ದಾಖಲಾಗುತ್ತೆ. ರಾಣೆ ವಿರುದ್ಧವಾಗಿ ಕೇಸ್ ದಾಖಲಿಸುತ್ತೆ ಮಹಾರಾಷ್ಟ್ರ ಭ್ರಷ್ಟಾಚಾರ ನಿಗ್ರಹ ದಳ. 2019ರಲ್ಲಿ ಏನು ಮಾಡ್ತಾರೆ, ಕಾಂಗ್ರೆಸ್ಸನ್ನು ಬಿಟ್ಟುಬಿಟ್ಟು ತಮ್ಮದೇ ಪಾರ್ಟಿ ಸ್ಥಾಪನೆ ಮಾಡ್ಕೊಳ್ತಾರೆ. 2019ರಲ್ಲಿ EDಯಿಂದ ಹಲವು ಬಾರಿ ರಾಣೆ ಅವರ ವಿಚಾರಣೆ ಆಗಿರುತ್ತೆ. ಇದರ ಬೆನ್ನಲ್ಲೇ ತಮ್ಮ ಪಕ್ಷವನ್ನು BJPಯೊಂದಿಗೆ ಇವರು ವಿಲೀನಗೊಳಿಸ್ತಾರೆ. 2019ರಲ್ಲಿ ರಾಣೆ ಅವರು ರಾಜ್ಯಸಭಾ ಮೆಂಬರ್ ಆಗಿಬಿಡ್ತಾರೆ, ಕೇಂದ್ರದ ಮಿನಿಸ್ಟ್ರು ಆಗ್ತಾರೆ. ಎಲ್ಲ ಪ್ರಕರಣಗಳ ತನಿಖೆ ಬಗ್ಗೆ ಇಲ್ಲಿವರೆಗೂ ಯಾವುದೇ ಮಾಹಿತಿ ಇಲ್ಲ. ಅಂದರೆ ಓವರಾಲ್ ಕಾಂಗ್ರೆಸ್ ನಾಯಕರು ಇದೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತಾ ಇದ್ದಾರೆ. ಈಗ ಇಷ್ಟೊಂದು ಜನ ಆಯ್ತಪ್ಪ, ಈಗ ಬೇರೆ ಪಾರ್ಟಿಲಿದ್ರಾ,
ಅವ್ರ ಮೇಲೆ ರೈಡ್ ಆಯಿತಾ, ಬೇರೆ ಪಾರ್ಟಿಗಳು ಸರಿ ಇಲ್ಲ, ಭ್ರಷ್ಟಾಚಾರ, ನಾಯಕರು ಎಲ್ಲ ಮಾತಾಡ್ತಾರಲ್ಲಪ್ಪ, ಇಂಥ ನಾಯಕರ ಮೇಲೆ ಕ್ರಮಗಳಾಗಬೇಕಾಗಿತ್ತಲ್ವೇ? ಕ್ರಮ ಯಾಕಾಗಲ್ಲ? ನೋಡಿ, ಇವರು ಪಾರ್ಟಿಗೆ ಬಂದ ತಕ್ಷಣ ಎಲ್ಲರೂ ಕೂಡ ಕ್ಲೀನ್ ಆಗಿಬಿಡ್ತಾರೆ ಅಂತ ಹೇಳಿ ಅವ್ರು ಹೇಳಿಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡ್ರೆ ನಾವು ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿದಂಥ ಸೈನಿಕರ ಕುಟುಂಬಕ್ಕೆ ಮನೆ ನಿರ್ಮಾಣ, ಈ ಕಟ್ಟಡದಲ್ಲಿ ಅಶೋಕ್ ತಮ್ಮ ಕುಟುಂಬಸ್ಥರಿಗೆ, ಅಶೋಕ್ ಮೇಲೆ ಬಂದಿರತಕ್ಕಂಥ ಆರೋಪ ಇದು, ಅಶೋಕ್ ಚೌಹಾಣ್ ಅವ್ರ ಮೇಲೆ ತಮ್ಮ ಕುಟುಂಬಸ್ಥರಿಗೇ ಇವರು ಮನೆ ಕೊಟ್ಟುಬಿಟ್ಟಿರ್ತಾರೆ. ಸೈನಿಕರಿಗೆ ಅಂತ ಇದ್ದಿದ್ದದು, ಅವ್ರು ಕಟ್ಟಿದ್ದೆ ಅವ್ರಿಗೋಸ್ಕರ, ಅವರು ಕೊಡದೆ ಕುಟುಂಬದವ್ರಿಗೆಲ್ಲ ಮನೆ ಅಲಾಟ್ ಮಾಡಿಬಿಡ್ತಾರೆ. ಹಲವು ವರ್ಷಗಳ ತನಿಖೆ ಆಗ್ತಾ ಇತ್ತು. BJP ಹೊರಡಿಸಿದ ಶ್ವೇತಪತ್ರದಲ್ಲಿಯೂ ಕೂಡ ಈ ಕೇಸ್ ಬಗ್ಗೆ ಪ್ರಸ್ತಾಪ ಇರುತ್ತೆ. ಕೆಲವೇ ದಿನಗಳಲ್ಲಿ ಅಶೋಕ್ ಚೌಹಾಣ್ ಏನು ಮಾಡ್ತಾರೆ, BJP ಪಾಳೆಯವನ್ನು ಸೇರಿಕೊಳ್ತಾರೆ. ಅವ್ರು ಸೇರಿಕೊಳ್ತಾ ಇದ್ದಂತೆಯೇ ಮಹಾರಾಷ್ಟ್ರದಿಂದ ರಾಜ್ಯಸಭೆಗೆ ನಡೆದಂಥ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆ ಆಗ್ತಾರೆ ಅಶೋಕ್ ಚೌಹಾಣ್. ಆಯಿತಾ? ಹಾಗಾದರೆ ಇವ್ರ ಮೇಲೆ ತನಿಖೆ ಯಾಕಪ್ಪ ಇಲ್ಲ? ಈ ತನಿಖೆ ಅನ್ನೋದೇ ಪಾರ್ಟಿಗೆ ಸೇರಿಸ್ಕೊಳ್ಳೋಕ್ಕೆ ಇವರು ಬಳಸ್ತಾರೋ ಅಸ್ತ್ರಣ ಅಂತ ಕಾಂಗ್ರೆಸ್ ಕೇಳ್ತಾ ಇದೆ ಇವತ್ತು. ಓವರಾಲ್ ಕಾಂಗ್ರೆಸ್ಸು ನಿನ್ನೆಯಿಂದನೂ ಕೂಡ ಈ ಚರ್ಚೆ ಬಹಳ ನಡೀತಾ ಇದೆ. ಇಲ್ಲಿ ನವೀನ್ ಜಿಂದಾಲ್ ಕಾಂಗ್ರೆಸ್ನಿಂದ BJPಗೆ ಜಿಂದಾಲ್ ಇವರು ಬಂದಂಥವರು, ಜಿಂದಾಲ್ ಸ್ಟೀಲ್ಸ್ ಮತ್ತು ಪವರ್ ಲಿಮಿಟೆಡ್ನ ಮುಖ್ಯಸ್ಥರಾಗಿರ್ತಕ್ಕಂಥವ್ರು ಇವರು. ಹರಿಯಾಣದ ಕುರುಕ್ಷೇತ್ರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ MP ಆಗಿದ್ದರು. ಕಾರ್ಖಾನೆಗೆ ಬೇಕಿದ್ದ ಕಬ್ಬಿಣದ ಅದಿರಿನ ಗಣಿಗಳ ಹಂಚಿಕೆಯಲ್ಲಿ ಅಕ್ರಮ ಆರೋಪ ಕೇಳ್ತಿರಲ್ಲ ನೀವು, ಸ್ಕ್ಯಾಮ್ ಆಯಿತು ಅಂಥೇಳಿ, ಆ ಹಗರಣ ಈ ಹಗರಣ, ಆದಿರು ಈ ಅದಿರು ಅಂಥೇಳಿ, ಆ ಒಂದು ವಿಚಾರದಲ್ಲೇ ಪ್ರಮುಖ ಆರೋಪಿ ನವೀನ್ ವಿರುದ್ಧವಾಗಿ CBI ಜಾರಿ ನಿರ್ದೇಶನಾಲಯದಲ್ಲಿ ಪ್ರಕರಣ ದಾಖಲಾಗುತ್ತೆ. ವಿದೇಶ ಪ್ರಯಾಣ ಹೋಗಕೂಡ್ದು ಅಂತ ನಿರ್ಬಂಧವನ್ನು ಹಾಕಲಾಗುತ್ತೆ. ಆದರೆ ಇತ್ತೀಚೆಗಷ್ಟೇ ಈ ನಿರ್ಬಂಧ ಸಡಿಲ ಆಗುತ್ತೆ, ಹೋಗಬಹುದು ಅವರು ವಿದೇಶಕ್ಕೆ ಅಂತ. ಲೋಕಸಭೆ ಚುನಾವಣೆ ಹತ್ತಿರ ಇದೆ. ಕಾಂಗ್ರೆಸ್ ಬಿಟ್ಬಿಟ್ಟು ಇವ್ರು ಏನು ಮಾಡಿಬಿಟ್ರು, BJPಗೆ ಸೇರಿಕೊಂಡ್ರು. ಹರಿಯಾಣದ ಕುರುಕ್ಷೇತ್ರ ಲೋಕಸಭಾ ಕ್ಷೇತ್ರದಿಂದ ನವೀನ್ಗೆ BJP ಟಿಕೆಟ್ ಸಿಗುತ್ತೆ. ಅಂದರೆ ಯಾವ ನವೀನ್ ಮೇಲೆ ನಿರಂತರವಾಗಿ ಕಾಂಗ್ರೆಸ್ ಪಾರ್ಟಿ ಮೇಲೆ ಆರೋಪವನ್ನು ಮಾಡ್ಕೊಂಡು ಬಂದರೋ, ಯಾರು BJPಯವರು ಅಥವಾ ಬೇರೆ ನಾಯಕರುಗಳೆಲ್ಲ ಆರೋಪ ಮಾಡಿದ್ರಲ್ಲ, ಆರೋಪ ಮಾಡಬೇಕಾದ್ರೆ ಈ ಸ್ಕ್ಯಾಮ್ ಇತ್ತು, ಆ ಸ್ಕ್ಯಾಮ್ ಇತ್ತು, ಭ್ರಷ್ಟಾಚಾರಿಗಳ ಪಕ್ಷ ಅದು ಇದು ಅಂತ ಹೇಳ್ತಾ ಇದ್ರಲ್ಲ, ಇವ್ರ ಮೇಲೆ ಕೇಸ್ಗಳು ಆಯಿತು. ಆ ಕೇಸ್ಗಳ ಬಗ್ಗೆ ಬಹಳಷ್ಟು ಚರ್ಚೆಗಳು ಆಯಿತು. ಯಾವಾಗ ಇವ್ರು ಪಾರ್ಟಿ ಸೇರಿಕೊಳ್ಳುತ್ತಿದ್ದಂತೆಯೇ ನವೀನ್ ಕ್ಲೀನ್ ಆಗಿಬಿಟ್ರ, ನವೀನ್ ಪೂರ್ತಿ ವಾಶ್ ಆಗಿಬಿಟ್ರ. ಅದರಲ್ಲಿ ಹಿಮಂತ ಬಿಸ್ವ ಶರ್ಮಾ ಕಾಂಗ್ರೆಸ್ಸಿಂದ BJPಗೆ, ಅಸ್ಸಾಂ ಕಾಂಗ್ರೆಸ್ನಲ್ಲಿ ಸಚಿವರಾಗಿದ್ದರು ಹಿಮಂತ ಬಿಸ್ವ. ಹಲವು ಕೇಸ್ಗಳು ದಾಖಲಾಗುತ್ತೆ ಹಿಮಂತ ಬಿಸ್ವ ಮೇಲೆ. ಶಾರದಾ ಚಿಟ್ ಫಂಡ್ ಹಗರಣದಲ್ಲಿ ಸಾವಿರಾರು ಕೋಟಿಗಳ ಹಗರಣ ಇದು. ಚಿಟ್ ಫಂಡ್ ಅಂತ ಹೇಳ್ತಿರೋದು ನಾವು ಬರೀ ಒಂದು 5 ಕೋಟಿ 4 ಕೋಟಿ ಅಂತಲ್ಲ, ಇವೆಲ್ಲವೂ ಸಾವಿರಾರು ಕೋಟಿಗಳ ಹಗರಣ. ಈ ಶಾರದಾ ನಾರದಾ ಚಿಟ್ ಫಂಡ್ಗಳು ಬರ್ತಾ ಇದೆಯಲ್ಲ, ಸಾವಿರಾರು ಕೋಟಿಗಳ ಹಗರಣ. ಪ್ರಮುಖ ಆರೋಪಿನೇ ಹಿಮಂತ ಬಿಸ್ವ. CBI ತನಿಖೆ ಮಾಡುತ್ತೆ, ED ತನಿಖೆ ಮಾಡುತ್ತೆ, ಕೇಸ್ ದಾಖಲಾಗಿದೆ. 2014ರಲ್ಲಿ ಪ್ರಕರಣದ ತನಿಖೆ ಬಹಳ ತೀವ್ರವಾಗಿತ್ತು. ಕೇಂದ್ರದ BJP ಸರ್ಕಾರ ತುಂಬ ಚುರುಕು ಮಾಡುತ್ತೆ. ತಮ್ಮ ವಿರುದ್ಧ ತನಿಖೆ ತೀವ್ರವಾಗ್ತಾ, ಹೆಚ್ಚು ಕಡಿಮೆ ರೇಡ್ ಆದ 15 ದಿನ 20 ದಿನ ಇರಬೇಕು, ವಿತಿನ್ ಮಂತ್ ಅಂತ ಅಂದ್ಕೊಳ್ಳೋಣ ನಾವು. ಅಷ್ಟು ಒಳಗಡೆ ಇವ್ರೇನು ಮಾಡಿಬಿಡ್ತಾರೆ, 2015ರಲ್ಲಿ BJPಗೆ ಸೇರಿಕೊಳ್ತಾರೆ. 2021ರ ಚುನಾವಣೆಯಲ್ಲಿ ಗೆದ್ದು ಅಸ್ಸಾಂ CM ಆಗಿಬಿಡ್ತಾರೆ ಇವರು. ಹೇಗಪ್ಪ ಇವೆಲ್ಲ ಅಂಥೇಳಿ ಕಾಂಗ್ರೆಸ್ ನಾಯಕರು ನಿರಂತರವಾಗಿ ಇಲ್ಲಿ ಕೇಳ್ಕೊಂಡು ಬರ್ತಾ ಇದ್ದಾರೆ.